ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪೋಸ್ಟರ್ ಸಮರ, ಅಪಪ್ರಚಾರ ಮಾಡಿದ ಬಿಜೆಪಿ ವಿರುದ್ಧ ಕೇಸ್, ಮಾನನಷ್ಟ ಸಮರ, ಗೆಲ್ಲೋದ್ಯಾರು ಸೋಲೋದ್ಯಾರು? ಇದುವೇ ಚಿತ್ರದುರ್ಗದ ಮೊದಲ ಸ್ಟೋರಿ, ಮಾನದ ಸಮರ. ರಾಜ್ಯದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಟೀಕೆ, ಆರೋಪ, ಪ್ರತ್ಯಾರೋಪ ಇವೆಲ್ಲವೂ ಕೂಡ ಇದ್ದಿದ್ದೆ. ಆದರೆ ಈ ಬಾರಿ ರಾಜಕಾರಣ ಅದಕ್ಕಿಂತ ಮುಂದಿನ ಹಂತಕ್ಕೆ ತಲುಪ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಪ್ರತಿಪಕ್ಷದವರು ಆರೋಪವನ್ನು ಮಾಡ್ತಾ ಇದ್ದಾರೆ, ಪೋಸ್ಟರ್ಗಳನ್ನ ಮಾಡ್ತಾ ಇದ್ದಾರೆ, ಜಾಹೀರಾತುಗಳನ್ನು ಕೊಡ್ತಾ ಇದ್ದಾರೆ, ಅದರ ಮೂಲಕವಾಗಿ ಸರ್ಕಾರವನ್ನು ಟೀಕಿಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಒಂದು ಭಾಗ. ಆದರೆ ಹೀಗೆ ಮಾಡ್ತಿರುವಂಥ ಪ್ರಕ್ರಿಯೆಗಳಲ್ಲೆಲ್ಲ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳ್ಕೊಂಡು ಸರ್ಕಾರದವರು ಈಗ ಮಾನನಷ್ಟ ಮೊಕದ್ದಮೆಯನ್ನು ಹೂಡುವುದಕ್ಕೆ ಮುಂದಾಗಿದ್ದಾರೆ. ಹಾಗಾದರೆ ಯಾವ ಕಾರಣಕ್ಕಾಗಿ, ಯಾವ ಸ್ವರೂಪದಲ್ಲಿದೆ? ರಾಜ್ಯ ರಾಜಕಾರಣದಲ್ಲಿ ಈಗ ಮಾನನಷ್ಟ ಮೊಕದ್ದಮೆಯ ಸಮರ ಶುರುವಾಗಿದೆ. ಸಾಮಾನ್ಯವಾಗಿ ವೈಯಕ್ತಿಕ ಮಟ್ಟದಲ್ಲಿ ಈ ರೀತಿಯಂತಹ ಮಾನನಷ್ಟ ಮೊಕದ್ದಮೆಗಳು ಆಗುವಂಥದ್ದು ಸಾಮಾನ್ಯವಾಗಿರುತ್ತೆ. ಆದರೆ ಇಲ್ಲೀಗ ರಾಜ್ಯ ಬಿಜೆಪಿ ವಿರುದ್ಧ ರಾಜ್ಯದ ಸರ್ಕಾರ ಕಾನೂನು ಹೋರಾಟವನ್ನು ಮಾಡ್ತಾ ಇದೆ. ಮಾನನಷ್ಟ ಕೇಸ್ ಬಗ್ಗೆ ಈಗ ಬೀದಿ ರಂಪಾಟ ಶುರುವಾಗಿದೆ. ಇವರೇನೋ ಸೋಲೋ ಭೀತಿಯಿಂದಾಗಿ ಈಗಲೇ ಮಾನನಷ್ಟ ಮೊಕದ್ದಮೆಲ್ಲ ಹಾಕ್ತಿದೆ ಅಂತ ಹೇಳಿ ಪ್ರತಿಪಕ್ಷದವರು ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಆದರೆ ವಿಚಾರ ಅಷ್ಟು ಸಿಂಪಲ್ ಆಗಿಲ್ಲ. ಬದಲಿಗೆ ಪ್ರತಿಪಕ್ಷದ ವಿರುದ್ಧ ಆಡಳಿತ ಪಕ್ಷದವರು ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸೋದಕ್ಕೆ ಮುಂದಾಗಿರುವಂಥದ್ದು ಬಿಜೆಪಿ ಮಾಡಿರ್ತಕ್ಕಂತಹ ಪ್ರಚಾರದ ವಿಚಾರದಲ್ಲಿ. ಬಿಜೆಪಿಯ ಪ್ರಚಾರ ಅದು ನಮ್ಮ ವಿರುದ್ಧದ ಅಪಪ್ರಚಾರ ಅಂತ ಹೇಳಿ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ, ಸರ್ಕಾರದವರು ಹೇಳ್ತಾ ಇದ್ದಾರೆ. ಹೀಗಾಗಿ ಸರ್ಕಾರವೇ ಈಗ ಪ್ರತಿಪಕ್ಷದ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸೋದಕ್ಕೆ ಮುಂದಾಗಿದೆ. ಯಾವ ಸ್ವರೂಪದಲ್ಲಿ, ಯಾವ ಕಾರಣಕ್ಕಾಗಿ ಇದು ಅನ್ನೋದನ್ನು ಕೂಡ ನಿಮಗೆ ಹೇಳ್ತಾ ಹೋಗಬೇಕು. ಬಹಳ ಮುಖ್ಯವಾಗಿ ಬಿಜೆಪಿ ಹೇಗೆ ಕೆಣಕಿದೆ ಇಲ್ಲಿ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಇಲ್ಲಿ 2 ವರ್ಷ ಪೂರೈಸಿದ ಸರ್ಕಾರದ ವಿರುದ್ಧ ಬಿಜೆಪಿಯವರು ಒಂದು ಅಭಿಯಾನವನ್ನು ಶುರು ಮಾಡಿದರು. ಸಾಮಾನ್ಯವಾಗಿ ಇದ್ದೇ ಇರುತ್ತೆ, ಪ್ರತಿ ಬಾರಿಯೂ ಕೂಡ ನಾವು ನೋಡ್ತೀವಿ. ಆಡಳಿತದಲ್ಲಿರುವಂತಹ ಪಕ್ಷ ತನ್ನ ಸಾಧನೆಯ ಪುಸ್ತಕವನ್ನು, ಕಿರುಹೊತ್ತಿಗೆಯನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ಕೊಡ್ತಾ ಇದ್ದರೆ, ಪ್ರತಿಪಕ್ಷದಲ್ಲಿರುವಂಥವ್ರು, ಅದು ಕಾಂಗ್ರೆಸ್ನವರು ಇದ್ದಾಗ ಕಾಂಗ್ರೆಸ್ನವರು, ಬಿಜೆಪಿಯವರು ಇದ್ದಾಗ ಬಿಜೆಪಿಯವರು, JDS ಇದ್ದಾಗ JDSನವರು, ಯಾರೇ ಆದರೂ ಕೂಡ ಪ್ರತಿಪಕ್ಷದವರು ಸರ್ಕಾರದ ಸಾಧನೆಗಳ ವಿರುದ್ಧ ಒಂದು ಚಾರ್ಜ್ ಶೀಟನ್ನು ಮಾಡುವಂಥದ್ದು, ಆರೋಪ ಪಟ್ಟಿಯನ್ನು ಕೊಡುವಂಥದ್ದು, ಅದರ ಮೂಲಕವಾಗಿ ಸರ್ಕಾರ ಹೇಗೆಲ್ಲ ಫೇಲ್ಯೂರ್ ಆಗಿದೆ ಅನ್ನುವಂಥದ್ದು, ಯಾವೆಲ್ಲ ಕಪ್ಪು ಚುಕ್ಕೆಗಳು ಮಾಡಿದೆ ಅನ್ನುವಂಥದ್ದು, ಇವೆಲ್ಲವನ್ನು ಕೂಡ ಹೇಳ್ತಾ ಇರೋದು ಪ್ರತಿಪಕ್ಷದ ಜವಾಬ್ದಾರಿ ಆಗಿರುತ್ತೆ. ಹಾಗೆಯೇ ಇಲ್ಲಿ ಪ್ರತಿಪಕ್ಷ ಬಿಜೆಪಿಯವರು 2 ವರ್ಷ ಪೂರೈಸಿದ ಸರ್ಕಾರದ ವಿರುದ್ಧ ಬಿಜೆಪಿಯವರು ಅಭಿಯಾನವನ್ನು ಶುರು ಮಾಡಿದರು. ಆದರೆ ಇವರ ಅಭಿಯಾನ ಸ್ವಲ್ಪ ಮಟ್ಟಿಗೆ ಹಳಿ ತಪ್ಪಿದ ಸ್ವರೂಪದಲ್ಲೂ ಕೂಡ ಇತ್ತು, ಅಥವಾ ಅದನ್ನು ಭಾವನಾತ್ಮಕವಾಗಿ ಕೆರಳಿಸುವಂತಹ ಸ್ವರೂಪದಲ್ಲೂ ಕೂಡ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ಗಳನ್ನು ಹಾಕಿ ಅಭಿಯಾನವನ್ನು ಬಿಜೆಪಿಯವರು ಮಾಡ್ತಾ ಇದ್ರು. ಆದರೆ ಬಿಜೆಪಿಯವರು ಅಭಿಯಾನ ಮಾಡುವಂಥದ್ದು ನೇರವಾಗಿ ಫ್ಯಾಕ್ಟ್ಗಳನ್ನು ಮುಂದಿಟ್ಟುಕೊಂಡು ಸರ್ಕಾರ ಜನರನ್ನು ದಾರಿ ತಪ್ಪಿಸ್ತಾ ಇದ್ರೆ, ಅಥವಾ ಸರ್ಕಾರ ಜನರ ವಿರೋಧಿ ಕೆಲಸ ಮಾಡ್ತಾ ಇದ್ರೆ, ಅವುಗಳನ್ನ ಟೀಕಿಸುವ ಎಲ್ಲ ಹಕ್ಕು ಕೂಡ ಪ್ರತಿಪಕ್ಷಕ್ಕೆ ಇದ್ದೇ ಇರುತ್ತೆ, ಅದನ್ನು ಪ್ರಶ್ನಿಸುವ ಹಕ್ಕು ಪ್ರತಿಪಕ್ಷಕ್ಕೆ ಇದ್ದೇ ಇರುತ್ತೆ. ಆದರೆ ರಾಜ್ಯ ಸರ್ಕಾರದ 2 ವರ್ಷಗಳ ವೈಫಲ್ಯದ ಬಗ್ಗೆ ಆರೋಪ ಪಟ್ಟಿಯನ್ನು ಮಾಡುವ ಸಂದರ್ಭದಲ್ಲಿ ಬಳಸಿರ್ತಕ್ಕಂತಹ ಕೆಲವೊಂದು ಅಂಶಗಳೇನಿದ್ದಾವೆ ಅವು ಸರ್ಕಾರವನ್ನು ಕೆರಳಿಸಿರುವಂಥದ್ದು ಅಂತ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ರಾಜ್ಯ ಸರ್ಕಾರದ 2 ವರ್ಷಗಳ ವೈಫಲ್ಯಗಳ ಬಗ್ಗೆ ಆರೋಪ ಪಟ್ಟಿಯನ್ನು ಬಿಜೆಪಿಯವರು ರೆಡಿ ಮಾಡಿದರು. ಅದಾದ ಮೇಲೆ ಈ ಆರೋಪ ಪಟ್ಟಿಯ ಜೊತೆಗೇನೆ ಪೋಸ್ಟರ್ಗಳನ್ನು ಮಾಡಿದರು. ಸುಮಾರು 10 ಪೋಸ್ಟರ್ಗಳು ಇಲ್ಲಿ ಗಮನಾರ್ಹವಾಗಿರುವಂಥದ್ದು. ಸತ್ಯವನ್ನು ಹೇಳಲು ಎಂದೂ ಹಿಂಜರಿಯಬೇಡಿ ಅಂತೇಳಿ ಗಾಂಧೀಜಿಯವರ ಮಾತನ್ನೇ ಮುಂದಿಟ್ಟುಕೊಂಡು ಬಿಜೆಪಿಯವರು ಸತ್ಯವನ್ನು ನಾವು ಹೇಳ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಬೆಲೆ ಏರಿಕೆಯ ಸಾಧನೆ ಅಂದರೆ, ಈ ಸರ್ಕಾರ ಬಂದ ನಂತರ ಹೆಜ್ಜೆ ಇಡದ 2 ವರ್ಷ, ಬೆಲೆ ಏರಿಕೆ, ಭ್ರಷ್ಟತೆಯ ಕರಾಳ ಸ್ಪರ್ಶ ಅಂಥೇಳಿ ಬಹಳ ಪ್ರಾಸಬದ್ಧವಾಗಿ ಏನು ಸರ್ಕಾರದವರು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೆಜ್ಜೆ ಇಡದ 2 ವರ್ಷ ಅಂತ ಹೇಳ್ಕೊಂಡೇ ಮಾಡಿದರು. ಯಾವ್ಯಾವ ಇಲಾಖೆಗಳಿಗೆ ಇವರು ದುಡ್ಡು ಕೊಟ್ಟಿಲ್ಲ, ಬದಲಿಗೆ ಯಾವುದರದ್ದೆಲ್ಲ ಬೆಲೆ ಏರಿಕೆ ಮಾಡಿದ್ರು ಅನ್ನೋಂಥದ್ದನ್ನು ಅದರಲ್ಲಿ ಹಾಕಿದ್ರು. ಎರಡನೇದು, ಇನ್ನೊಂದು ಪೋಸ್ಟರ್ ಮಾಡಿರುವಂಥದ್ದು ಕರ್ನಾಟಕದ ರೈತರ ಬದುಕನ್ನು ಬರ್ಬಾದ್ ಮಾಡಿದೆ ಕಾಂಗ್ರೆಸ್, ರೈತ ವಿರೋಧಿ ಸರ್ಕಾರ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂಥ ಇದರಲ್ಲಿ ಬಹಳಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದೆ. ಅದು ಚರ್ಚೆಯ ವಿಚಾರಗಳೇ, ಇದರಲ್ಲೆಲ್ಲವೂ ಕೂಡ ರಾಜಕೀಯವಾಗಿ ಚರ್ಚೆಯ ವಿಚಾರವೇ. ಬಿತ್ತನೆ ಬೀಜ ದರ ಏರಿಕೆಯತ್ತ, ರೈತರ ಬದುಕು ಸಂಕಷ್ಟದತ್ತ, ಅಸಮರ್ಪಕ ವಿದ್ಯುತ್ ಪೂರೈಕೆ, ಲೋಡ್ ಶೆಡ್ಡಿಂಗ್ ಎಂಬ ಚಿತ್ರಹಿಂಸೆ, ಹಾಲು ಉತ್ಪಾದಕರ ಸಬ್ಸಿಡಿ ಹೆಚ್ಚಿಸಿಲ್ಲ, ನಂದಿನಿ ಹಾಲಿನ ಬಾಕಿ ಇನ್ನೂ ಬಂದಿಲ್ಲ,
PM ಕಿಸಾನ್ ಸಮ್ಮಾನ್ ನಿಧಿ ಕಡಿತ, ರೈತ ವಿದ್ಯಾನಿಧಿಗೆ ಕೊಕ್, ಹೀಗೆ ಇವುಗಳು ರೈತ ವಿರೋಧಿ ಸರ್ಕಾರ ಅನ್ನುವಂಥ ಒಂದು ಪೋಸ್ಟರನ್ನು ಕೂಡ ಮಾಡಿದರು. ಇನ್ನು ಆಡು ಮುಟ್ಟದ ಸೊಪ್ಪಿಲ್ಲ, ಕಾಂಗ್ರೆಸ್ ಬೆಲೆ ಏರಿಕೆ ಮಾಡದ ವಲಯ ಇಲ್ಲ ಅಂತ ಹೇಳ್ಕೊಂಡು ಯಾವ್ಯಾವ ವಲಯದಲ್ಲೆಲ್ಲ ಮಾಡಿದ್ದಾರೆ, ಪಿಕ್ ಪಾಕೆಟ್ ಸರ್ಕಾರ ಅಂತ ಹೇಳ್ಕೊಂಡು ಇದನ್ನು ಸರ್ಕಾರವನ್ನು ಕರೆದ್ರು. ನಿರಂತರ ಬೆಲೆ ಏರಿಕೆ ಮೂಲಕ ಕನ್ನಡಿಗರ ರಕ್ತ ಹೀರ್ತಿರುವ ಕಾಂಗ್ರೆಸ್ ಅಂತ ಹೇಳೆಲ್ಲ ಈ ಪೋಸ್ಟರ್ನಲ್ಲೂ ಕೂಡ ಹಾಕಿದ್ದಾರೆ. ಇನ್ನು ಕರ್ನಾಟಕ ಲೂಟಿ ಕಾಂಗ್ರೆಸ್ ಡ್ಯೂಟಿ ಅನ್ನುವಂಥದ್ದು ಎಲ್ಲರ ಕಿವಿ ಮೇಲೆ ಚೆಂಡು ಹೂವು ಇಟ್ಟು ಹೇಗೆ ಮಾಡ್ತಿದ್ದಾರೆ ಅಂತ. ಯಾಕಂದರೆ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ನವರು ಮಾಡಿದಂತಹ ಅತಿ ದೊಡ್ಡದಾದಂಥ ಪ್ರತಿಭಟನೆ ಸದನದ ಒಳಗೂ ಕೂಡ ಅಂತ ಹೇಳಿದರೆ ಚೆಂಡು ಹೂವನ್ನು ಕಿವಿ ಮೇಲೆ ಇಟ್ಕೊಂಡು ಬಂದು ಈ ಸರ್ಕಾರ ತನ್ನ ಬಜೆಟ್ನಲ್ಲಿ ಚೆಂಡು ಹೂ ಇಡ್ತಿದೆ ಕಿವಿಗೆ ಅಂತ ತೋರಿಸಿದ್ರು. ಅದೇ ಸ್ವರೂಪದಲ್ಲಿ ಇವರು ಕೂಡ ಜನರ ಕಿವಿಗಳಿಗೆ ಹೇಗೆ ಚೆಂಡು ಹೂ ಇಟ್ಟಿದ್ದಾರೆ ಕಾಂಗ್ರೆಸ್ನವರು ತಿಳ್ಕೊಂಡು ಹಿಂದೂಗಳಿಗೆ ಶಿಕ್ಷೆ, ಹಿಂದೂ ವಿರೋಧಿಗಳಿಗೆ ಶ್ರೀರಕ್ಷೆ ಅನ್ನುವಂಥದ್ದನ್ನು ಕೂಡ ಇದರಲ್ಲಿ ಸೇರಿಸಿದ್ದಾರೆ. ಆದರೆ ಅದನ್ನು ಹೊರತುಪಡಿಸಿ ಉಳಿದವೆಲ್ಲವೂ ಕೂಡ ಯಾವ್ಯಾವ ಸ್ವರೂಪದಲ್ಲಿ ಏನೇನು ಮಾಡಿದೆ ಸರ್ಕಾರ ಅನ್ನುವಂಥದ್ದನ್ನು ಹೇಳ್ತಾ ಹೋಗಿದ್ದಾರೆ. ಮುಂದುವರೆದು ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತೇಳಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ಕ್ಯಾರಿಕೇಚರ್ಗಳನ್ನು ಬಳಸಿಕೊಂಡು ದಾಳಿಯನ್ನು ಮಾಡಿದ್ದಾರೆ. ಕರ್ನಾಟಕ ಲೂಟಿ ಕಾಂಗ್ರೆಸ್ ಡ್ಯೂಟಿ ಅಂತ ಹೇಳಿ ಇದಕ್ಕೂ ಕೂಡ ಕರೆದಿದ್ದಾರೆ. ಗುದ್ದಲಿ ಪೂಜೆ ಮರೆತು ಬಿಡಿ, ಅನುದಾನ ಕೇಳಬೇಡಿ, ಕಾರ್ಖಾನೆಗಳಿಗೆ ಲೋಡ್ ಶೆಡ್ಡಿಂಗ್ ಶಿಕ್ಷೆ, ಕಂಪನಿಗಳಿಲ್ಲ ಮೂಲಸೌಕರ್ಯ ರಕ್ಷೆ, ಈ ರೀತಿಯಾದಂತಹ ಪೋಸ್ಟರನ್ನು ಕೂಡ ಮಾಡಿದ್ದಾರೆ. ಈ ಪೋಸ್ಟರ್ನಲ್ಲೂ ಕೂಡ ಬಹುತೇಕ ಸರ್ಕಾರದ ನಿಲುವುಗಳನ್ನು ಟೀಕಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಸ್ಮಗ್ಲರ್ಗಳ ಜೊತೆ ಗೃಹ ಸಚಿವರ ವ್ಯವಹಾರ ಅನ್ನುವಂಥದ್ದು ಮತ್ತೊಂದು ಅಂಶವನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಶಿವಕುಮಾರ್ ಅವರ ಹೇಳಿಕೆಯನ್ನು ಇದಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ. ರನ್ಯಾ ಗೇಟ್ ಪರಂ ಟ್ರಸ್ಟಿಂದ 40 ಲಕ್ಷ ರೂಪಾಯಿ ಪಾವತಿ ಶಿವಕುಮಾರ್ ಅವರು ಕೊಟ್ಟಿದ್ದಂತಹ ಸ್ಟೇಟ್ಮೆಂಟ್, ಅದನ್ನೇ ಮುಂದಿಟ್ಕೊಂಡು ಸ್ಮಗ್ಲರ್ಗಳ ಜೊತೆ ಗೃಹ ಸಚಿವರ ವ್ಯವಹಾರ ಅಂತ ಹೇಳಿ ಬರೆಯಲಾಗಿದೆ. ಆ ಪೋಸ್ಟರನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಬಿಜೆಪಿಯ ಜನೋಪಯೋಗಿ ಯೋಜನೆಗೆ ಕೈ ತಿಲಾಂಜಲಿ ಅನ್ನುವಂಥದ್ದು, ಜನೌಷಧಿ ಮಳಿಗೆಗೂ ಬೀಗ ಹಾಕಿದ ಕಾಂಗ್ರೆಸ್ ಅನ್ನುವಂಥ ಮತ್ತೊಂದು ಪೋಸ್ಟರ್ನು ಕೂಡ ಮಾಡಿದೆ. ಈ ಮೂಲಕ ಸರ್ಕಾರ ಬಿಜೆಪಿಯ ಯೋಜನೆಗಳ ವಿರೋಧಿಗಳು, ಬಿಜೆಪಿನ ಆ್ಯಕ್ಚುಲಿ ಕೆಣಕಿರ್ತಕ್ಕಂಥದ್ದು ಕಾಂಗ್ರೆಸ್ನವ್ರನ್ನ ಬಹಳ ಮುಖ್ಯವಾಗಿ ಕೆಣಕಿರುವಂಥದ್ದು ಮತ್ತು ಬಿಜೆಪಿಯವರು ತಮ್ಮ ಪೋಸ್ಟರ್ ಸಮರದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಸ್ವಲ್ಪ ದಾರಿ ತಪ್ಪಿ ಸ್ವಲ್ಪ ಮುಂದಕ್ಕೆ ವೇಗವಾಗಿ ಹೋಗಿರುವಂಥದ್ದು ಇಲ್ಲೇನೆ. ರಾಮನಗರ ಅಂತ ಇರೋದಕ್ಕೆ ರಹೀಮನಗರ ಅಂತ ಇದ್ದಿದ್ದರೆ ಮುಟ್ಟುವ ಸಾಹಸಕ್ಕೆ ಇಳಿತಾ ಇರಲಿಲ್ಲ ಅಂತ ಹೇಳಿದರು. ರಾಮನಗರದ ಹೆಸರನ್ನು ಬದಲಾವಣೆ ಮಾಡುವಂಥದ್ದು ಅಥವಾ ಅದನ್ನು ವಾಪಸ್ ಪಡೆಯುವಂಥದ್ದು ಸರ್ಕಾರಗಳಿಗಿರುವಂಥ ಅವಕಾಶ. ಆದರೆ ಅದಕ್ಕೆ ಇದ್ದಕ್ಕಿದ್ದಂಗೆ ರಹೀಮನಗರವನ್ನು ಎಳೆದು ತಂದು ಬಿಜೆಪಿಯವರು ಏನು ಮಾಡಿದ್ದಾರೆ, ಇದರಲ್ಲಿ ಸಹಜವಾಗಿಯೇ ಒಂದು ಧಾರ್ಮಿಕವಾಗಿರ್ತಕ್ಕಂತಹ ಭಾವನೆ ಸೃಷ್ಟಿ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸುತ್ತೆ. ಇದು ಇಲ್ಲಿ ಕಾಂಗ್ರೆಸ್ನವರನ್ನ ಬಹಳ ಮುಖ್ಯವಾಗಿ ಕೆಣಕಿರ್ತಕ್ಕಂತಹ ಅಂಶ. ಇದು ಮಾನನಷ್ಟ ಮೊಕದ್ದಮೆಯ ಕಡೆಗೆ ಹೋಯಿತು. ಇನ್ನು ರಿಪಬ್ಲಿಕ್ ಆಫ್ ಕಲಬುರಗಿಯ ಸರ್ವಾಧಿಕಾರಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರ ಕ್ಯಾರಿಕೇಚರನ್ನು ಹಾಕಿ ಮಾಡಿದರು. ಕಲಬುರಗಿಯ ಸರ್ವಾಧಿಕಾರಿ ಅಂತ ಹೇಳಿ ಕರೆದ್ರು. ಈ ಮೂಲಕ ಪ್ರಿಯಾಂಕ್ ಖರ್ಗೆ ವಿರುದ್ಧವೂ ಕೂಡ ವಾಗ್ದಾಳಿಯನ್ನು ನಡೆಸಿದರು. ಇನ್ನು ಕಲೆಕ್ಷನ್ ಮಾಸ್ಟರ್ಸ್ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಮೆಟ್ರೋದಲ್ಲಿ ಶೌಚಾಲಯಕ್ಕೂ ಕೂಡ ದುಡ್ಡು ನಿಗದಿ ಮಾಡಿರುವಂಥದ್ದನ್ನು ಇಟ್ಟುಕೊಂಡು ಕಲೆಕ್ಷನ್ ಮಾಸ್ಟರ್ಸ್, CM ಅಂದರೆ ಕಲೆಕ್ಷನ್ ಮಾಸ್ಟರ್ಸ್ ಅಂತ ತಿಳ್ಕೊಂಡು ಹಾಕಿದ್ದಾರೆ. CM ಅನ್ನು ಕಾಮನ್ ಮ್ಯಾನ್ ಅಂತೂ ಕೂಡ ಕರೆದಿದ್ರು ಬಿಜೆಪಿಯವರು, ಈಗ ಕಲೆಕ್ಷನ್ ಮಾಸ್ಟರ್ ಅಂತೇಳಿ ಕರೆದಿದ್ದಾರೆ. ಪೇ CMಗೆ ಕೌಂಟರ್ ಆಗಿ ಕಲೆಕ್ಷನ್ ಮಾಸ್ಟರ್ ಅಂತೇಳಿ ಕರೆದಿದ್ದಾರೆ. ಇದು ಸಹಜವಾಗಿದೆ ಕಾಂಗ್ರೆಸ್ನವ್ರಿಗೆ ಕಾರಣ ಆಗಿರುವಂಥ ಸಿಟ್ಟಿಗೆ ಕಾರಣ ಆಗಿರುವಂಥ ಇನ್ನೊಂದು ಅಂಶ. ಯಾಕಂದರೆ ಅದರಲ್ಲಿ ರಾಹುಲ್ ಗಾಂಧಿಯನ್ನು ಕೂಡ ಸೇರಿಸಿಕೊಂಡಿದೆ. ಹೀಗಾಗಿ ಮಾನದ ಸಮರ ಶುರುವಾಗಿದೆ. ಬಿಜೆಪಿ ವಿರುದ್ಧ ಕಾನೂನು ಸಮರಕ್ಕೆ ಮುಂದಾಗಿರುವಂಥದ್ದು ಕಾಂಗ್ರೆಸ್ನವರು ಈಗ ಬಿಜೆಪಿ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹೂಡುವಂಥ ಸಮರವನ್ನು ಶುರು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಒಂದು ರಾಜ್ಯ ಸರ್ಕಾರದ ಬಗ್ಗೆ ತಪ್ಪು ಮಾಹಿತಿಯನ್ನು ಇವರು ಹರಡುತ್ತಾ ಇದ್ದಾರೆ, ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಸರ್ಕಾರದ ಸಾಧನೆಗಳ ತಿರುಚುವಿಕೆಯನ್ನು ಮಾಡಿದ್ದಾರೆ. ನಾವು ಮಾಡಿರೋ ತಪ್ಪುಗಳನ್ನು ಹೇಳಿ, ಆದರೆ ನೀವು ಸರ್ಕಾರದ ಸಾಧನೆಗಳನ್ನೇ ತಿರುಚುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು. ಸುಳ್ಳು ಸುದ್ದಿಗಳನ್ನು ಬಳಸಿಕೊಂಡು ಅಪಪ್ರಚಾರ ಮಾಡಲಾಗ್ತಿದೆ ಅನ್ನುವಂಥದ್ದು ಇನ್ನೊಂದು ಬಹಳ ಮುಖ್ಯವಾಗಿರುವಂತಹ ಸಿಟ್ಟು ಕಾಂಗ್ರೆಸ್ನ ಕಡೆಯಿಂದ ಇರುವಂಥದ್ದು, ಸರ್ಕಾರದ ಕಡೆಯಿಂದ ಇರುವಂಥದ್ದು. ಸುಳ್ಳು ಸುದ್ದಿಗಳನ್ನು ಬಳಸಿಕೊಂಡು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ಆಕ್ಷೇಪವನ್ನು ಕೂಡ ಎತ್ತಿದ್ದಾರೆ. ಇನ್ನು ಬೆಂಗಳೂರಿನ 42ನೇ ಮುಖ್ಯ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಈ ಬಗ್ಗೆ ಸರ್ಕಾರದ ಕಡೆಯಿಂದ ಪ್ರಕರಣವನ್ನು ದಾಖಲಿಸಲಾಗಿದೆ. ಬೆಂಗಳೂರಿನ 42ನೇ ಮುಖ್ಯ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಕೇಸನ್ನು ದಾಖಲಿಸಲಾಗಿದೆ. ಬಿಜೆಪಿಯ ವಿರುದ್ಧ, ರಾಜ್ಯ ಬಿಜೆಪಿಯ ವಿರುದ್ಧ
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಕಾರ್ಯದರ್ಶಿ ಮೂಲಕವಾಗಿ ಕೇಸನ್ನು ದಾಖಲಿಸಲಾಗಿದೆ. ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಪ್ರಕರಣವನ್ನ ಪ್ರತಿಪಕ್ಷದ ವಿರುದ್ಧ ಸರ್ಕಾರವೇ ದೂರನ್ನ ದಾಖಲಿಸುವಂತ ಕೆಲಸವನ್ನು ಮಾಡಿದೆ. ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸೋದಕ್ಕೆ ನೋಡಲ್ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿಕೊಳ್ಳಲಾಗಿದೆ. ಈ ಮೂಲಕ ಪ್ರತಿಪಕ್ಷ ಆರೋಪ ಮಾಡುವಂತಹ ಭರದಲ್ಲಿ ನಮ್ಮ ಮಾನನಷ್ಟ ಮಾಡಿದ್ದಾರೆ, ನಮ್ಮ ಸರ್ಕಾರದ ಮಾನನಷ್ಟ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಲಾಗ್ತಿದೆ. ಪ್ರಕರಣ ನಿರ್ವಹಿಸಲು ಸರ್ಕಾರದಿಂದ 2 ವಕೀಲರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅಂದರೆ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡಿದೆ ಅಂತ ಹೇಳಿ ಈ ಕಾರಣಕ್ಕಾಗಿ ಈಗ ಸರ್ಕಾರ ಪ್ರತಿಪಕ್ಷದ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿ ಮಾನದ ಸಮರವನ್ನು ಶುರು ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸಿದರೆ, ಮತ್ತೊಂದು ಕಡೆಯಲ್ಲಿ ಎರಡೂ ಪಕ್ಷಗಳ ಕಡೆಯ ಘಟಾನುಘಟಿ ನಾಯಕರುಗಳೇ ವಾಕ್ಸಮರದಲ್ಲಿ ತೊಡಗಿದ್ದಾರೆ. ಒಬ್ಬರ ಏಟಿಗೆ ಮತ್ತೊಬ್ಬರು ತಿರುಗೇಟು ಕೊಡ್ತಾ ಇದ್ದಾರೆ. ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಬರೀ ಕೇಸ್ ಹಾಕೋದ್ರಲ್ಲೇ ಅವರು ಜೀವನ ಕಳೀತಾ ಇದ್ದಾರೆ ಹೊರತು ಜನರ ಪರವಾಗಿ ಧ್ವನಿ ಎತ್ತದವ್ರಿಗೆ ಧ್ವನಿ ಆಡಿಸುವಂತ ಒಂದು ಹೀನ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಡೆಮಾಕ್ರಸಿ ಅನ್ನೋದಿಲ್ಲ, ವಿರೋಧ ಪಕ್ಷನ ತುಳಿಯೋದೇ ಡೆಮಾಕ್ರಸಿ ಅಂತ ಕಾಂಗ್ರೆಸ್ ಅವ್ರು ತಿಳ್ಕೊಂಡವ್ರೆ. ಇದಕ್ಕೆ ನಾವೇನಿಗೆ ಎದರೋ ಪ್ರಶ್ನೆನೇ ಇಲ್ಲ. ಇಂತ 100 ಕೇಸ್ ಹಾಕಿ ನಾವೇನ್ ಎದರಲ್ಲ. ನಮ್ಮ ಹೋರಾಟ ಇನ್ನಷ್ಟು ಜಾಸ್ತಿ ಮಾಡ್ತೀರಿ, ಇನ್ನಷ್ಟು ಭ್ರಷ್ಟಾಚಾರ, ಕಾಂಗ್ರೆಸ್ಸಿನ ಭ್ರಷ್ಟಾಚಾರವನ್ನ ಬಯಲಿಗೆಳಿತೀರಿ. Actually, they are all capitalists. ಬಿಜೆಪಿ ಇದಾರಲ್ಲ, ಅಂಡ್ ಮೋಸ್ಟ್ ಕರಪ್ಟ್ ಪೀಪಲ್ on the earth. ಯಾರಾದರೂ ಬಹಳ ಭ್ರಷ್ಟರು ಯಾರಾದರೂ ಇದ್ರೆ ಅದು RSSನವರು ಮತ್ತು ಬಿಜೆಪಿಯವರು. ಇವತ್ತು ಇಷ್ಟೊಂದು ಭ್ರಷ್ಟಾಚಾರ ಬೆಳೆದಿದ್ರೆ ದೇಶದಲ್ಲಿ ಅವರೇ ಕಾರಣ. ಈ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ರಾಜ್ಯದ ಜನರ ಮುಂದೆ ಬಿಚ್ಚಿಡಬೇಕು, ಸತ್ಯವನ್ನ ಬಯಲು ಮಾಡಬೇಕು ಅಂತೇಳಿ ಈ ಒಂದು ಚಾರ್ಜ್ ಶೀಟ್ ಅನ್ನು ನಾವು ಬಿಡುಗಡೆ ಮಾಡಿದ್ವಿ. ನಮ್ಮ ವಿರುದ್ಧ ಇವತ್ತು ಮಾನನಷ್ಟ ಮೊಕದ್ದಮೆ, ವಿರೋಧ ಪಕ್ಷದ ಮೇಲೆ ಇವತ್ತು ಮಾನನಷ್ಟ ಮೊಕದ್ದಮೆ. ಮಾನ ನಷ್ಟ ಆಗಿದ್ರೆ ತಾನೇ ಅವ್ರು ಮೊಕದ್ದಮೆ ಆಗ್ತಕ್ಕಂಥದ್ದು. ಕಳೆದ 2 ವರ್ಷದಲ್ಲಿ ಏನ್ ಮಾಡಿದ್ದೀವಿ ರಾಜ್ಯದಲ್ಲಿ? ಹೀಗೆ ಸರ್ಕಾರ ಮತ್ತು ಪ್ರತಿಪಕ್ಷದ ನಡುವೆ ಮಾನನಷ್ಟದ ಸಮರ ನಡೀತಾ ಇದೆ. ಇದೇ ಸಂದರ್ಭದಲ್ಲೇ ರವಿಕುಮಾರ್ ಅವರು ಆಡಿರುವಂತಹ ಮಾತಿನ ವಿರುದ್ಧವೂ ಕೂಡ ಇಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನವರು ಹರಿಹಾಯ್ತಾ ಇದ್ದಾರೆ. ಕಲಬುರಗಿ ಚಲೋ ವೇಳೆ ನಾಲ್ಗೆಯನ್ನು ಹರಿಬಿಟ್ಟಿದ್ರು ಬಿಜೆಪಿ MLC ರವಿಕುಮಾರ್. ಯಾಕಂದರೆ ಯಾವಾಗ ಯಾರ ಬಗ್ಗೆ ಏನು ಮಾತನಾಡಬೇಕು ಅನ್ನೋದ್ರ ಬಗ್ಗೆ ಪರಿಜ್ಞಾನ ಇರಬೇಕಾಗುತ್ತೆ ರಾಜಕೀಯ ನಾಯಕರುಗಳಾಗ್ತದೆ. ಅದರಲ್ಲಿ ರವಿಕುಮಾರ್ ಅತ್ಯಂತ ಹಿರಿಯ ನಾಯಕ ಅವರು. ಆದರೆ ಕಲಬುರಗಿಯ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನಂ ಬಗ್ಗೆ ವಿವಾದಾತ್ಮಕವಾದಂತಹ ಮಾತುಗಳನ್ನು ಹೇಳಿದರು. ಎಲ್ಲದಕ್ಕೂ ಪಾಕಿಸ್ತಾನವನ್ನು ಜೋಡಿಸೋದಕ್ಕೆ ಹೋದಾಗ ಏನಾಗುತ್ತೆ ಅನ್ನುವಂಥದ್ದು ಈಗ ಆ ಬಿಸಿ ಬಿಜೆಪಿಯವ್ರಿಗೂ ಕೂಡ ತಟ್ಟಿದೆ. ಕಲಬುರಗಿ DC ಪಾಕಿಸ್ತಾನದಿಂದ ಬಂದವರ ಅನ್ನುವಂತಹ ಮಾತಿಗೆ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಒಬ್ಬ ಜಿಲ್ಲಾಧಿಕಾರಿ ಬಗ್ಗೆ ಎಲ್ಲದಕ್ಕೂ ಪಾಕಿಸ್ತಾನವನ್ನು ಸೇರಿಸ್ತಾ ಹೋದ್ರೆ ಏನಾಗಬೇಕು? ರಾಜಕಾರಣಿಗಳ ಬಗ್ಗೆ ಹೇಳ್ತೀರಿ, ಅವರು ಪಾಕಿಸ್ತಾನದವರು ಅಂತ ಹೇಳ್ಬಿಡೋದು, ಅಧಿಕಾರಿಗಳ ಬಗ್ಗೆ ಕೂಡ ಪಾಕಿಸ್ತಾನದವರು ಅಂತ ಹೇಳಿಬಿಟ್ರೆ ಏನಿದ್ರ ಅರ್ಥ? ಯಾವ ರೀತಿಯಂಥ ವ್ಯವಸ್ಥೆ ಇದು ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ಜನಪ್ರತಿನಿಧಿಗಳು, ಶಾಸನಸಭೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಮೇಲ್ಮನೆಯಲ್ಲಿ ಸದಸ್ಯರಾಗಿರ್ತಕ್ಕಂಥವ್ರು ಈ ರೀತಿಯಂಥ ಮಾತುಗಳನ್ನು ಆಡಿರುವಂಥದ್ದು. ರವಿಕುಮಾರ್ ವಿರುದ್ಧ ಕಾನೂನು ಹೋರಾಟಕ್ಕೆ ಈಗ ರಾಜ್ಯ ಸರ್ಕಾರವು ಕೂಡ ಮುಂದಾಗಿದೆ. ಅವರು ಆಲ್ರೆಡಿ ಕ್ಷಮೆ ಕೇಳಿದ್ದಾರೆ. ರವಿಕುಮಾರ್ ಅವರು ಕೂಡ ನನ್ನಿಂದ ತನ್ನ ಮಾತಿಗೆ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಅವರು ವಿಷಾದ ವ್ಯಕ್ತಪಡಿಸಬೇಕು ಅಂತ ಹೇಳಿದರೆ ಆಲ್ರೆಡಿ IAS ಅಧಿಕಾರಿಗಳ ನಿಯೋಗ ಇದಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. IAS ಅಧಿಕಾರಿಗಳ ಸಂಘದವರು ಕೇಸ್ ಹಾಕೋದಕ್ಕೆ ಈಗ ಕಾನೂನು ಇಲಾಖೆ ಅಧಿಕಾರಿಗಳಿಗೂ ಕೂಡ ಸರ್ಕಾರದ ಕಡೆಯಿಂದ ಸೂಚನೆಯನ್ನು ನೀಡಲಾಗಿದೆ. IAS ಅಧಿಕಾರಿಗಳ ನಿಯೋಗ DK ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿದ ಹಿನ್ನೆಲೆಯಲ್ಲಿ ಅದರ ಬೆನ್ನಲ್ಲೇ ಈಗ ಸರ್ಕಾರದ ಕಡೆಯಿಂದ ಇಂಥದ್ದೊಂದು ಸೂಚನೆಯೂ ಕೂಡ ಹೋಗಿದೆ. ಆಡಿದ ಮಾತಿನಿಂದಾಗಿ ಕಾನೂನು ಸಂಕಷ್ಟಕ್ಕೆ ಬಿಜೆಪಿಯ MLC ಸಿಲುಕಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರು ಮಾರ್ಗದರ್ಶನ, ನಾಯಕತ್ವದ ಪಾಠವನ್ನು ಹೇಳಿಕೊಡ್ತಿದ್ದಂತಹ ರವಿಕುಮಾರ್ ಅವರೇ ಇಂತಹ ಮಾತುಗಳನ್ನು ಆಡಿ ಅದರ ಮೂಲಕವಾಗಿ ಅವರ ಘನತೆಯನ್ನು ಹೆಚ್ಚಳ ಮಾಡುವಂಥದ್ದು ಖಂಡಿತವಾಗ್ಲೂ ಕೂಡ ಅಲ್ಲ. ಇದು ಅವರ ಘನತೆಗೆ ಧಕ್ಕೆಯನ್ನು ತರುವಂತಹ ವಿಚಾರ. ಇಂತಹ ಮಾತುಗಳನ್ನು ಅವಾಯ್ಡ್ ಮಾಡಬೇಕಾಗಿರೋದು ಕೂಡ ಸಾರ್ವಜನಿಕ ಜೀವನದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ಆದರೆ ಇದೇ ಕಾರಣಕ್ಕಾಗಿ ಈಗ ರವಿಕುಮಾರ್ ಅವರನ್ನ ಟಾರ್ಗೆಟ್ ಮಾಡುವಂತಹ ಕೆಲಸವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲೂ ಕೂಡ ಅಷ್ಟೇ ಸರ್ಕಾರದ ಕಡೆಯಿಂದ ಮತ್ತು ಪ್ರತಿಪಕ್ಷದ ಕಡೆಯಿಂದ ಯಾರ್ಯಾರು ಏನೇನು ಮಾತನಾಡಿದ್ದಾರೆ, ವಿಶೇಷವಾಗಿ ಮುಖ್ಯಮಂತ್ರಿಯವರು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರ ಮಾತುಗಳನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ರವಿಕುಮಾರ್ ಅಂತ ಒಬ್ಬ MLC, ಅಷ್ಟು ಗೌರ್ಮೆಂಟ್ ಚೀಫ್ ವಿಪ್. ಗುಲ್ಬರ್ಗಾದಲ್ಲಿ DC ಇದ್ದಾರಲ್ಲ ಹೆಣ್ಮಗಳು, ಶೀಸ್ ಎ ಗುಡ್ ವರ್ಕರ್.
ಅವಳಿಗೆ ಇವ್ರು ಭಾಷಣ ಮಾಡ್ತಾ ಅಲ್ಲಿ ಇವ್ರು ಪಾಕಿಸ್ತಾನದಿಂದ ಬಂದಿರಬೇಕು, ಅವರೆಲ್ಲ ಯಾರ ಚಪ್ಪಾಳೆ ಹೊಡಿತಾರೆ ಇವರು ಪಾರ್ಟಿಯವರು, ಇವ್ರು ಪಾಕಿಸ್ತಾನದವಳೆ ನೋಡಿ ಎಲ್ಲ ಚಪ್ಪಾಳೆ ಹೊಡಿತಾ ಇದ್ದಾರೆ. BJP-ಯವರು ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ಅವರು ಮನಸ್ಸಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಏನು ಅವಶ್ಯಕತೆ ಇತ್ತು ಗೊತ್ತಿಲ್ಲ. ಅನ್ನೆಸೆಸರಿಲಿ ಒಬ್ಬ DC-ಗೆ ಇವರು ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳಿದ್ದು ಇದು ಭಾರಿ ವಿಷಾದನೀಯ. ಇದು ಒಂದು ಹೊಸ ಬೆಳವಣಿಗೆ. ಇದು ಅವ್ರಿಗೆ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂದರೆ ಸ್ಕೂಲ್ ಮಕ್ಕಳು ಮಾತಾಡಲ್ಲ ಹಾಗೆ. ಆ ರೀತಿ ಇವರು ಮಾತಾಡೋದು ನೋಡಿದರೆ ಇವರು ಸಾರ್ವಜನಿಕ ಜೀವನ ಇರಲಿಕ್ಕೆ ಅವರ ಒಂದು ಅಷ್ಟು ಅರ್ಹತೆ ಇಲ್ಲ ಅಂತ ನನ್ನ ಭಾವನೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ವಿರೋಧ ಪಕ್ಷಗಳ ಮೇಲೆ ಸವಾರಿಯನ್ನು ಮಾಡ್ತಾ ಇದೆ, ವಿರೋಧ ಪಕ್ಷದ ನಾಯಕರುಗಳ ಮೇಲೆ ಸವಾರಿ ಮಾಡ್ತಾ ಇದೆ, ವಿರೋಧ ಪಕ್ಷದ ಶಾಸಕರ ಮೇಲೆ ಕೇಸ್ಗಳನ್ನು ಹೂಡಿ ಬೆದರಿಸ್ತಕ್ಕಂಥ ಕುತಂತ್ರವು ಕೂಡ ಮಾಡ್ತಾ ಇದೆ. ಆದರೆ ಇಲ್ಲಿ ರಾಜ್ಯಾಧ್ಯಕ್ಷರು ಕೂಡ ಅಷ್ಟೇ ಪಕ್ಷದ ನಾಯಕರುಗಳಿಗೂ ಕೂಡ ಹೇಳಬೇಕಾಗುತ್ತೆ, ನೀವು ಇಂತಹ ಮಾತುಗಳನ್ನು ಆಡುವಂತಹ ಸಂದರ್ಭದಲ್ಲಿ ಇದು ಸರಿಯಲ್ಲ, ಒಬ್ಬ ಜಿಲ್ಲಾಧಿಕಾರಿಯ ಬಗ್ಗೆ ನೀವು ಈ ರೀತಿಯಂಥ ಮಾತುಗಳನ್ನು ಆಡಿದರೆ ಇದು ಸರಿಯಲ್ಲ ಅನ್ನೋಂಥದ್ದು ಹೇಳುವಂತಹ ಕೆಲಸವನ್ನು ಪಕ್ಷದ ರಾಜ್ಯಾಧ್ಯಕ್ಷರು ಕೂಡ ಮಾಡಬೇಕಾಗತ್ತೆ. ಇಲ್ಲೇ ಹೋದರೆ ಯಾರಿಗೆ ಏನನ್ನು ಬೇಕಿದ್ರೆ ಹೇಳ್ತಾ ಹೋಗುತ್ತಾ. ಆದರೆ ರಾಜಕಾರಣ ಅನ್ನುವಂಥದ್ದು ಅರಾಜಕತೆ ಕಡೆಗೆ ತೆಗೆದುಕೊಂಡು ಹೋಗಬಾರ್ದು. ರಾಜಕಾರಣ ಅನ್ನುವಂಥದ್ದು ನಮ್ಮನ್ನು ಪ್ರಜಾಪ್ರಭುತ್ವವಾಗಿ ನಮ್ಮನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡಬೇಕೇ ಹೊರತು ಅದನ್ನು ದೂರ ಮಾಡ್ತಕ್ಕಂತಹ ಕೆಲಸ ಆಗಬಾರ್ದು. ಈ ನಿಟ್ಟಿನಲ್ಲೂ ಕೂಡ ಯೋಚನೆಯನ್ನು ಮಾಡಬೇಕಾಗಿದೆ. ಮಾತಾಡಿದಂಥವ್ರು ಆಲ್ರೆಡಿ ಕ್ಷಮೆ ಕೇಳಿದ್ದಾರೆ, ಆದರೆ ಅದು ಅಲ್ಲಿಗೆ ನಿಲ್ಲುತ್ತಾ ಮುಂದುವರಿಯುತ್ತಾ ಅದು ಕೂಡ ನೋಡಬೇಕಾಗುತ್ತೆ.